ಲೋಕಸಭಾ ಟಿಕೆಟ್ಗಾಗಿ ಡಿ.ವಿ. ಸದಾನಂದ ಗೌಡ ಕಸರತ್ತು ಮಾಡ್ತಾ ಇದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರೊಂದಿಗೆ ಚರ್ಚೆ ಕೂಡ ಮಾಡಿದ್ದಾರೆ. ಏನು ಮಾಡಲಿ, ನಾನು ಎಲ್ಲಿ ನಿಂತ್ಕೊಂಡ್ರೆ ಓಕೆ, ಪಾರ್ಟಿ ಚೇಂಜ್ ಮಾಡಿದ್ರೆ ಓಕೆನಾ ಇಲ್ವಾ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಲಾ ಬೇಡವಾ ಅಥವಾ ಸುಮ್ಮನಿರಲ್ಲ, ಸಾಕಷ್ಟು ವಿಷಯಗಳು ಚರ್ಚೆ ಮಾಡಿರಬಹುದು. ಯಾಕಂತ ಹೇಳಿದ್ರೆ ಸದಾನಂದ ಗೌಡರ ಸುತ್ತಾಡುತ್ತಿರುವಂತಹ ಚರ್ಚೆ ವಿಷಯಗಳು ಇಷ್ಟೇ. ಸದಾನಂದ ಗೌಡರು MP ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರಾ? ಎಸ್, ಮಾಡ್ತಾರೆ ಅಂತ ಅಂದುಕೊಳ್ಳೋಣ. ಮಾಡಿದ್ರೆ ಯಾವ ಪಾರ್ಟಿ, ಸರಿ, ಇಂಥ ಪಾರ್ಟಿ ಎಲ್ಲಿಂದ? ಮೈಸೂರಾ, ಚಿಕ್ಕಮಗಳೂರಾ, ಕಾಂಗ್ರೆಸ್ಸಿಂದನಾ, ಬೇರೆ ಪಾರ್ಟಿಯಿಂದನಾ, ಪಕ್ಷೇತರನ, ಗೊತ್ತಿಲ್ಲ. ಈ ರೀತಿ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಯಾವುದಕ್ಕೂ ಇರಲಿ ಅಂಥೇಳಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರೊಂದಿಗೆ ಚರ್ಚೆ ಕೂಡ ಮಾಡಿದ್ದಾರೆ. ಅವರು ಮುಂದಿನ ನಿಲುವಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಾಜಿ CM ಇವತ್ತು ಏನನ್ನೂ ಹೇಳಲ್ಲ, ನಾನೇನು ಈಗ ಮಾತಾಡಲ್ಲಪ್ಪ, ನಾಳೆ ಹೇಳ್ತೀನಿ ಅಂತ ಹೇಳಿ ಡಿ.ವಿ. ಸದಾನಂದ ಗೌಡರು ಹೇಳಿದ್ದಾರೆ. ನಾಳೆ ಪ್ರೆಸ್ ಮೀಟನ್ನು ಮಾಡಿ ಮುಂದಿನ ನಿರ್ಧಾರ ಪ್ರಕಟ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಸಂಘದ ಅಧ್ಯಕ್ಷರಾದಂಥ ಹನುಮಂತರು ಅವರು ಮತ್ತು ಅವರ ಎಲ್ಲ ಉಪಾಧ್ಯಕ್ಷರುಗಳು ಮತ್ತು ಕಾರ್ಯಾಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ನನಗೆ ಫೋನ್ ಮಾಡಿ, ನಾನು ನಿಮ್ಮಲ್ಲಿಗೆ ಬರ್ತೀನಿ, ನಿಮ್ಮಲ್ಲಿ ಸ್ವಲ್ಪ ವಿಚಾರಗಳನ್ನು ಮಾತಾಡಲಿಕ್ಕಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಬೇಡ, ನಾನೇ ಬಂದುಬಿಡ್ತೀನಿ ನಿಮ್ಮಲ್ಲಿಗೆ, ನಿಮ್ಮ ಅಷ್ಟು ಜನ ನಮ್ಮಲ್ಲಿಗೆ ಬರೋದು ಬೇಡ ಅಂತ ಹೇಳೋದಕ್ಕೆ ಬೇಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಒಂದಷ್ಟು ವಿಚಾರಗಳನ್ನು ಅವರು ನನ್ನ ಜೊತೆ ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ನಾನೇನು ಇವತ್ತು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತ ಹೇಳಿ. ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡ್ತೇನೆ. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಸದಾನಂದ ಗೌಡರು ಇವತ್ತು ನಮ್ಮ ರಾಜ್ಯ ಒಕ್ಕಲಿಗ ಸಂಘಕ್ಕೆ ಬಂದಿದ್ರು. ನಾವು ಅವ್ರನ್ನ ಕಾಣಬೇಕು ಅಂದಾಗ ನಾನೇ ಬರ್ತೀನಿ ಸಂಘಕ್ಕೆ ಅಂತ ಅವರು ಹೇಳಿದಾಗ ನಾವೆಲ್ಲ ನಿರ್ದೇಶಕರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಬರಮಾಡಿಕೊಂಡು ಸದಾನಂದ ಗೌಡರನ್ನ ಬರಮಾಡಿಕೊಂಡು ಅವರು ಉತ್ತಮವಾಗಿ ಸುಮಾರು ನಮ್ಮ ಉತ್ತರ ಕ್ಷೇತ್ರದಲ್ಲಿ 2 ಸಾರಿ ಸಂಸದರಾಗಿ ಉತ್ತಮವಾದಂತಹ ಕೆಲಸಗಳು ಕೂಡ ಮಾಡಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಈಗಾಗಲೇ ಅಸೆಂಬ್ಲಿ ಚುನಾವಣೆ ಆದಾಗ ನಮ್ಮ ಸಮಾಜದ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಯಿತು. ಕಾರಣ ಅವರ ಹೋರಾಟದ ಫಲವಾಗಿ 136 ಸೀಟ್ ಬರೋಕ್ಕೆ ಕಾರಣ ಆಯಿತು. ಆದರೂ 2 ವರ್ಷದ ನಂತರ ಕೊಡ್ತೀವಿ ಅಂತ ಹೇಳಿದರೆ ಇನ್ನು ಅದು ಕೊಡಬೇಕು. ಡೀಟೇಲ್ಸ್ಗಳಿಗೆ ಇದೀಗ ರಾಕೇಶ್ ಇದರ. ರಾಕೇಶ್, ಎಲ್ಲಿಗೆ ಬಂತು ಸದಾನಂದ ಗೌಡರ ನಡೆ? ಇದೇ ಸದಾನಂದ ಗೌಡರು ಆಲ್ಮೋಸ್ಟ್ ರಾಜಕೀಯ ಅಥವಾ ಚುನಾವಣಾ ನಿವೃತ್ತಿ ಬಗ್ಗೆ ಮಾತಾಡ್ಬಿಟ್ಟಿದ್ರು. ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ನನಗೆ ಅಂತ ಹೇಳಿದರು. ನನ್ನನ್ನು ಮುಖ್ಯಮಂತ್ರಿ ಮಾಡಿದೆ, ಅಧ್ಯಕ್ಷನನ್ನಾಗಿ ಮಾಡಿದೆ, MP ಮಾಡಿದೆ, ಸಚಿವನನ್ನಾಗಿ ಮಾಡಿದೆ, ಎಲ್ಲವನ್ನೂ ಕೂಡ ಹೇಳಿದ್ರು. ಈಗ ಸದಾನಂದ ಗೌಡರು BJPಯಿಂದ ಒಂದು ಕಾಲ ಆಚೆ ಇಟ್ಟಾಗಿದೆಯಾ? ಈ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಅವರು ಮತ್ತೆ ಕ್ಯಾಂಡಿಡೇಟ್ ಆಗ್ತಾರಾ ಅಂತ. ರಮಾಕಾಂತ್, ಸದಾನಂದ ಗೌಡರ ಸ್ಪಷ್ಟ ನಿಲುವು ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇವತ್ತು ಆ ವಿಚಾರದಲ್ಲಿ ತಮ್ಮ ಮೌನವನ್ನ ಮುರಿತೀವಿ ಅನ್ನುವಂತ ಮಾತನ್ನ ಅವ್ರು ಹೇಳ್ಕೊಂಡಿದ್ರು. ಆದ್ರೆ ಅದನ್ನ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾಳೆ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ನಾನು ಮುಂದೇನು ಮಾಡ್ತೀನಿ ಅನ್ನೋದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಕ್ಕಲಿಗ ಸಂಘದ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳ ಜೊತೆ ಅವರು ಸಭೆಯಲ್ಲಿ ಭಾಗವಹಿಸಿದ್ರು. ಆ ಸಭೆಯಲ್ಲಿ ಸಮುದಾಯದ ಲೆಕ್ಕಾಚಾರ ಸದಾನಂದ ಗೌಡರಿಗೆ ಅನ್ಯಾಯ ಆಗಿದೆ ಅನ್ನುವ ವಿಚಾರ ಪ್ರಸ್ತಾಪವಾಗಿದೆ. ಸಮುದಾಯದ ಲೆಕ್ಕಾಚಾರದಲ್ಲಿ 3 ಪಕ್ಷಗಳು ನಮ್ಮನ್ನ ಕಡೆಗಣಿಸ್ತಾ ಇದೆ. ಈ ವಿಚಾರಕ್ಕೆ ಸರಿಯಾದಂತಹ ನ್ಯಾಯ ಪಡೆಯುವ ಪ್ರಕ್ರಿಯೆಯನ್ನು ನಾವು ಮಾಡಬೇಕು ಅನ್ನುವಂತ ಮಾತನ್ನ ಒಕ್ಕಲಿಗ ಸಂಘದ ಸದಸ್ಯರುಗಳು, ಅಧ್ಯಕ್ಷರುಗಳು ಹೇಳ್ಕೊಂಡಿದ್ದಾರೆ. ಆದ್ರೆ ಸದಾನಂದ ಗೌಡರು ಈ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ನಾನು ಕಾತು ನೋಡುವ ತಂತ್ರವನ್ನೇ ಅನುಸರಿಸ್ತಾ ಇದ್ದೇನೆ. ಅಂದ್ರೆ ಈಗಿನ ಮಟ್ಟಿಗೆ ನನಗೆ ಯಾವುದೇ ರೀತಿಯಂತ ಬದಲಾವಣೆಗಳಿಲ್ಲ, ಬೇಸರ ಆಗಿರುವುದು ನಿಜ. ಆದ್ರೆ ರಾಜಕೀಯವಾಗಿ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾಳೆ ಈ ವಿಚಾರವನ್ನು ಸ್ಪಷ್ಟಗೊಳಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕ್ಷೇತ್ರದ ವಿಚಾರ ಬಂದ್ರೆ ರಾಕೇಶ್, ಮೈಸೂರಿಗೆ ಡಿಮ್ಯಾಂಡ್ ಇದೆ ಅವರಿಗೆ. ಕಾಂಗ್ರೆಸ್ ಇಂದ ಏನೋ ಸ್ಪರ್ಧೆ ಮಾಡಿ ಅಂತ ಸುದ್ದಿ ಓಡಾಡ್ತಾ ಇದೆ. ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಈ ಭಾಗದಿಂದ ಸದಾನಂದ ಗೌಡರು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ, ನಿಜನಾ ಇದು? ಆ ರೀತಿ ಮಾಹಿತಿಗಳು ಹರಿದಾಡ್ತಿರೋದು ನಿಜ. ಆದ್ರೆ ಸ್ಪಷ್ಟನೆ ಇದರಲ್ಲಿ ಯಾರು ಕೂಡ ನೀಡಿಲ್ಲ. ಕಾಂಗ್ರೆಸ್ನವರಲ್ಲೂ ಕೂಡ ಈ ರೀತಿ ಸ್ಪಷ್ಟನೆ ಸಿಕ್ಕಿಲ್ಲ. ಸದಾನಂದ ಗೌಡರು ಕೂಡ ಈ ಬಗ್ಗೆ ಯಾವುದೇ ಮಾತನ್ನು ನೀಡಿಲ್ಲ. ಆದ್ರೆ ಸದ್ಯದ ವಿಚಾರಗಳ ಪ್ರಕಾರ ಸದಾನಂದ ಗೌಡರು ಇವತ್ತು ದೆಹಲಿಯಲ್ಲಿ ಬಿಜೆಪಿಯ ಪ್ರಮುಖರ ಸಭೆ ನಡೀತಾ ಇದೆ. ಆ ಸಭೆಯ ನಂತರದಲ್ಲಿ ಬರುವ ನಿರ್ಧಾರ ನೋಡಿಕೊಂಡು ತಮ್ಮ ಭವಿಷ್ಯದ ನಡೆಯನ್ನು ನಿರ್ಧರಿಸಬಹುದು ಅನ್ನುವಂತ
ಮಾತು ಕೂಡ ಕೇಳಿ ಬರ್ತಾ ಇದೆ ರಮಾಕಾಂತ್. ಅಂದ್ರೆ ಆ ಸಭೆ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ಎಲ್ಲಾದ್ರೂ ಕೂಡ ಸದಾನಂದ ಗೌಡರಿಗೆ ಬೇರೊಂದು ಕ್ಷೇತ್ರದಿಂದ ನಿಂತ್ಕೊಳ್ಳಿ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾರೆ ಅನ್ನೋ ನಿರೀಕ್ಷೆನಾ ಸದಾನಂದ ಗೌಡರದ್ದು? ರಮಾಕಾಂತ್, ಸದ್ಯಕ್ಕೆ ಅವರು ಯಾವುದೇ ಕ್ಷೇತ್ರಗಳ ಅವಕಾಶ ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಭವಿಷ್ಯದಲ್ಲಿ ಅವರಿಗೆ ಸಿಗುವಂತ ಭರವಸೆ ಏನಾಗಬಹುದು ಅನ್ನುವಂತ ವಿಚಾರದ ಬಗ್ಗೆ ಅವರ ನಿರೀಕ್ಷೆ ಇದೆ ಅನ್ನುವಂಥದ್ದು. ಅಂದ್ರೆ ಈಗಾಗಲೇ ಪಕ್ಷದ ವ್ಯವಸ್ಥೆಗೆ ಎಲ್ಲೂ ಧಕ್ಕೆ ಮಾಡದ ರೀತಿಯಲ್ಲಿ ಗೌರವಯುತವಾಗಿ ನಡೆದುಕೊಂಡ್ರೆ ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಹಿರಿಯರಾದಂತವರಿಗೆ ಚುನಾವಣೆ ಮುಗಿದ ಬಳಿಕ ಗೌರವಯುತ ಸ್ಥಾನಮಾನವನ್ನ ಕಲ್ಪಿಸುವುದು ಬಿಜೆಪಿಯ ವಾಡಿಕೆ. ಸೊ ಆ ರೀತಿ ಏನಾದ್ರೂ ಆದಲ್ಲಿ ತಮಗೂ ಕೂಡ ಅವಕಾಶ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ತಮ್ಮ ಬಳಿಗೆ ಅಂದ್ರೆ ಆ ವಕ್ತಾರರನ್ನ ಅಥವಾ ಅವರ ಸಂಧಾನಕಾರರ ಯಾರನ್ನಾರು ಕಳಿಸಿ ತಮ್ಮ ಅಭಿಪ್ರಾಯವನ್ನ ತಿಳಿಸುವ ಯೋಚನೆಯನ್ನು ಅವರು ಮಾಡಿರಬಹುದು. ಆ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸುದ್ದಿಗೋಷ್ಠಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಏನೋ ಅನ್ನುವಂತ ಮಾಹಿತಿ ಇದೆ ರಮಾಕಾಂತ್. ಇನ್ನು ರಾಜ್ಯಪಾಲರು ಕೂಡ ಆಗಬಹುದು ಏನೋ ಮುಂದಿನ ದಿನಗಳಲ್ಲಿ ಅಂತ ಕೂಡ ಒಂದು ಸುದ್ದಿ ಓಡಾಡ್ತಾ ಇತ್ತು ರಾಕೇಶ್. ಆ ಥರದ ಹುದ್ದೆ ಬಗ್ಗೆ ಪ್ರಸ್ತಾಪ ಬಂದಿರೋದು ಒಂದು ಭಾಗ ಅಂದುಕೊಳ್ಳೋಣ ನಾವು. ಸೊ ಇದೇ ವಿಚಾರ ಸದಾನಂದ ಗೌಡರಿಗೆ ಈಗ ರಾಜ್ಯಪಾಲರಾಗುವ ಬಗ್ಗೆ ಇಂಟ್ರೆಸ್ಟ್ ಏನಾದರೂ ಇದೆಯಾ? ಇವರು ಕೂಡ ಉತ್ಸುಕರಾಗಿದ್ದಾರೆ ಆ ವಿಚಾರಗಳಲ್ಲಿ, ಅಥವಾ ಇವರಿಗೆ MP ಆಗಬೇಕು, ಮಿನಿಸ್ಟರ್ ಆಗಬೇಕು, ಇದೇ ಇದೆಯಾ ಇವರಿಗೆ ಅಂತ? ರಮಾಕಾಂತ್, ತಾವು ಹೇಳಿದ ಹಾಗೆ ಸದಾನಂದ ಗೌಡರು ಸದ್ಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನ ಪಡೆದು ಪಕ್ಷ ಸಂಘಟನೆಯಲ್ಲಿ ತೊಡಗಬೇಕು ಅನ್ನುವಂತ ಯೋಚನೆ ಮಾಡಿದ್ರು. ಅಂದ್ರೆ ರಾಜಕೀಯದ ಈ ಜಂಜಾಟದಿಂದ ದೂರ ಉಳಿಯುವಂತ ಪ್ರಕ್ರಿಯೆಯಲ್ಲಿದ್ರು. ಈಗ ಅವರಿಗೆ ಅಂತದ್ದೇನಾದ್ರು ಬದಲಾವಣೆ ಸಿಕ್ಕಿ ಅವರಿಗೆ ರಾಜ್ಯಪಾಲರಾಗುವುದೇ ಆದ್ರೆ ಆಡಳಿತಾತ್ಮಕ ವಿಚಾರಗಳಲ್ಲಿ ಅವರು ಮೊದಲಿನಿಂದಲೂ ಸಿದ್ಧಾಸ್ತ್ರರಾಗಿ ಒಳ್ಳೆಯ ಅನುಭವವನ್ನ ಪಡೆದುಕೊಂಡು ಒಳ್ಳೆಯ ಆಡಳಿತಗಾರರು ಅನ್ನುವಂತ ಹೆಸರನ್ನ ಪಡೆದುಕೊಂಡಿದ್ರು. ಅಂತ ಅವಕಾಶ ಸಿಕ್ಕಿದ್ರೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡಬಹುದು. ಒಂದು ವೇಳೆ ಈಗಿನ ಅವರ ನಿರೀಕ್ಷೆಯೂ ಕೂಡ ಅದೇ ಆಗಿರಬಹುದು ಅನ್ನುವಂತ ಮಾತು ಕೂಡ ಇದೆ. ಒಟ್ಟಿನಲ್ಲಿ ಇವತ್ತಿನ ದೆಹಲಿಯ ಸಭೆ ಹಾಗೆ ನಾಳಿನ ಸದಾನಂದ ಗೌಡರ ಸುದ್ದಿಗೋಷ್ಠಿ ಎರಡಕ್ಕೂ ಲಿಂಕ್ ಆದ ಬಳಿಕ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ರಾಕೇಶ್.